ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಒಂದು ವಾರಗಳ ಬಳಿಕ ಶಾಂತಿಯುತ ವಾತಾವರಣ ನಿರ್ಭೀತಿಯಿಂದ ಓಡಾಡ್ತಾ ಇರುವಂತಹ ಜನರು ಎಸ್ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಒಂದು ವಾರಗಳ ಬಳಿಕ ಶಾಂತಿಯುತ ವಾತಾವರಣ ನಿರ್ಭೀತಿಯಿಂದ ಓಡಾಡ್ತಾ ಇರುವಂತಹ ಜನರು ಬಾರಾಮುಲ್ಲಾ ಅಕ್ನೂರ್ ಕುಪ್ವಾರ ಶ್ರೀನಗರದಲ್ಲಿ ಅಂಗಡಿ ಮುಂಗಟ್ಟುಗಳು ತೆರೆದುಕೊಂಡಿದೆ. ರೈಲು ಸಂಚಾರಗಳು ನಡೀತಾ ಇದೆ. ಶಾಲೆಗಳು ಪುನರಾರಂಭವಾಗಿದೆ. ಶಾಲೆಗಳತ್ತ ಮುಖ ಮಾಡಿರುವಂತಹ ವಿದ್ಯಾರ್ಥಿಗಳು ಎಲ್ಲವೂ ಕೂಡ ಈಗ ಶಾಂತಿಯುತವಾಗಿ ನಡೀತಾ ಇದೆ. ಎಸ್ ವೀಕ್ಷಕರೇ, ಏನು ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಈಗ ವಾತಾವರಣ ಹೇಗಾಗಿದೆ ಅಂತಂದ್ರೆ ಆರಾಮಾಗಿದೆ. ಯುದ್ಧದ ಭೀತಿಯಲ್ಲಿದ್ದಂತಹ ಆ ಒಂದಿಷ್ಟು ಜನರಿಗೆ ಒಂದಿಷ್ಟು ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಶಾಲೆಗಳನ್ನ ತೆರೆಯುವಂತೆ ಇಲ್ಲ, ಹೊರಗೆ ಬರುವಂತೆ ಇಲ್ಲ, ಅಂಗಡಿ ಮುಂಗಟ್ಟುಗಳನ್ನ ತೆರೆಯುವಂತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿತ್ತು. ಈಗ ಯಾವಾಗ ಕದನ ವಿರಾಮ ಘೋಷಣೆಯಾಗುತ್ತೋ ಆಗ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಿದೆ. ಶಾಲಾ ಕಾಲೇಜುಗಳು ತೆರೆದುಕೊಂಡಿದೆ, ಅಂಗಡಿ ಮುಂಗಟ್ಟುಗಳು ತೆರೆದಿದೆ, ಓಡಾಟ ಜನರ ಸಂಚಾರ ಕೂಡ ನಡೀತಾ ಇದೆ. ಅಲ್ಲಿರುವಂತಹ ಜನರಿಗೆ ಎಷ್ಟು ಕಷ್ಟ ನೋಡಿ. ಯುದ್ಧ ಅಂತ ಬಂದ್ರೆ ಗಡಿ ಭಾಗದಲ್ಲಿರುವಂತಹ ಸ್ಥಳೀಯರು ನಿಜಕ್ಕೂ ವೀಕ್ಷಕರೇ ಯಾವಾಗ ಸಾಯ್ತೀನೋ ಯಾವಾಗ ಬದುಕ್ತೀನೋ ಅನ್ನುವಂತಹ ಒಂದು ಗಾಬರಿಯಲ್ಲಿ ಅಥವಾ ಆ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಯಾಕಂತಂದ್ರೆ ಬೇರೆ ದೇಶದವರು ಬಾಂಬ್ ಹಾಕ್ತಾರೋ ಕ್ಷಿಪಣಿ ಹಾಕ್ತಾರೋ ಅದು ಬಂದು ಬೀಳೋದು ಗಡಿ ಭಾಗದಲ್ಲಿರುವಂತಹ ನಾಗರಿಕರಿಗೆ. ಆ ಒಂದು ಕಾರಣಕ್ಕಾಗಿ ಅವರು ಮನೆಯಲ್ಲಿ ಕೂತ್ಕೊಂಡ್ರು ಕೂಡ ನಿಜಕ್ಕೂ ಭಯದಿಂದಲೇ ಕೂತ್ಕೊಂಡಿರ್ತಾರೆ, ಗಾಬರಿಯಿಂದಲೇ ಕೂತ್ಕೊಂಡಿರ್ತಾರೆ. ಈ ಕಡೆ ಯಾವಾಗ ಅಂತಂದ್ರೆ ಗಡಿ ಅಲ್ಲದೆ ಹೋಗಿರುವಂತಹ ಜಿಲ್ಲೆಗಳಿರ್ತಾವಲ್ಲ ಅವೆಲ್ಲವೂ ಕೂಡ ಸುಭಿಕ್ಷವಾಗಿರ್ತಾರೆ. ಅವೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಭಾರತ್ ಮಾತಾ ಕಿ ಜೈ, ಯುದ್ಧ ಆಗ್ಲಿ ಅಂತ. ಆದರೆ ಗಡಿ ಜಿಲ್ಲೆಗಳು ಗಡಿ ಭಾಗದಲ್ಲಿರುವಂಥವರು ಯುದ್ಧ ಬಯಸೋದಿಲ್ಲ, ಏನೂ ಬಯಸೋದಿಲ್ಲ. ಪ್ರಾಣವಾಗಿ ಇರಬೇಕು, ಬದುಕುಳಿಬೇಕು, ಪ್ರಾಣ ಇರಬೇಕು ಅನ್ನೋದೇ ಬಯಸ್ತಾರೆ. ಎಸ್, ನಾನೇನು ಹೇಳ್ತಾ ಇದ್ದೆ ಅಂತಂದ್ರೆ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಬಂದಿದೆ. ಒಂದು ವಾರಗಳ ಬಳಿಕ ಶಾಂತಿಯುತ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ನಿರ್ಭೀತಿಯಿಂದ ಜನರು ಓಡಾಡ್ತಾ ಇರ್ತಾರೆ. ಬಾರಾಮುಲ್ಲಾ ಅಕ್ನೂರ್ ಕುಪ್ವಾರ ಶ್ರೀನಗರದಲ್ಲಿ ಎಲ್ಲವೂ ಕೂಡ ಅಂಗಡಿ ಮುಂಗಟ್ಟುಗಳು ತೆರೆದಿದೆ. ರೈಲು ಸಂಚಾರ ಶುರುವಾಗಿದೆ. ಶಾಲಾ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಎಲ್ಲವೂ ಕೂಡ ಸಹಜವಾಗಿಯೇ ಇದೆ. ಸಹಜವಾಗಿಯೇ ಇರಲಿ ಅನ್ನೋದೇ ನಮ್ಮ ಆಶಯ ಕೂಡ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.